ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನಾನೇ ಸರ್ಸು ಅಂತ ವಾಗ್ದೇವ್ ಅಮ್ಮನ ಹತ್ರ ಒಪ್ಕೋತೀನಿ ಮಾವ. ಏನು ಅಂತ ಮಾತಾಡ್ತಿದ್ಯಾ ಸರ್ಸು? ನಿಜ ಗೊತ್ತಾದ್ರೆ ಮೇಡಮ್ ಏನ್ ಮಾಡ್ತಾರೆ ಅಂತ ಗೊತ್ತು ತಾನೆ? ನನ್ನ ಏನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನನ್ನಿಂದ ನೀವುಗಳ ಕಷ್ಟದಲ್ಲಿ ಸಿಕ್ಕಾಕೊಂಡು ಒದ್ದಾಡೋದು ನನ್ಗಿಷ್ಟ ಇಲ್ಲ. ಒದ್ದಾಟ ನಮ್ಮ ಬಗ್ಗೆ ಅಲ್ಲ ಸರ್ಸು, ನಿನ್ಗೇನಾದ್ರೂ ಆದ್ರೆ ಅನ್ನೋ ಭಯ. ಏನ್ ಮಾಡ್ಬಿಡ್ತಾರೆ ಹೇಳಿ? ನಂಗೆ ಹೊಡಿಬೋದು, ಬೈಬೋದು, ಇಲ್ಲ ಅಂದ್ರೆ ಈ ಮನೆಯಿಂದಾನೇ ಹೊರಗಡೆ ಕಳಿಸ್ಬೋದು, ಅಷ್ಟೇ ತಾನೇ? ನನ್ ಮೇಲೆ ಎಷ್ಟೇ ಕೋಪ ಇದ್ರು ಅರುಣ್ ಮಾವನ್ ಮೇಲಿರೋ ಗೌರವ ಅದಕ್ಕೆ ನಾವೇ ಏನೋ ಒಂದು ಯೋಚನೆ ಮಾಡ್ತೀವಿ, ಆದ್ರೆ ನೀನ್ ಮಾತ್ರ ಆತರ ಪಡಬೇಡ. ಇಲ್ಲ ರಾಹುಲ್, ಸರ್ಸು ಹೇಳ್ದಾಗೆ ಮಾಡೋಕ್ ಬಿಡು. ಡ್ಯಾಡ್, ಹೌದು ರಾಹುಲ್, ನಮ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿರೋ ಸರ್ಸುಗೆ ಅನ್ಯಾಯ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಸರ್ಸು, ನೀನ್ ನಿಜಾನೇ ಹೇಳು, ನಿನ್ಗೆ ಯಾವ ಸಮಸ್ಯೆನೂ ಆಗ್ದಿದ್ದ ಹಾಗೆ ನಾನ್ ನೋಡ್ಕೋತೀನಿ. ಡ್ಯಾಡ್ ದಯವಿಟ್ಟು ಬೇಡ. ಸರ್ಸು ನೀನೇನು ಹೇಳ್ಬೇಡ. ರಾಹುಲ್, ನೀವೇನು ಮಾತಾಡ್ಬೇಡಿ. ನಿಜ ಹೇಳ್ಬೇಕು ಅನ್ಕೊಂಡ್ ಪ್ರತಿ ಸಲಾನು ಹೀಗೆ ಅಡ್ಡ ಬರೋದ್ರಿಂದಾನೆ ನಿಮ್ ಮೇಡಮ್ಗೆ ತಿಳಿಬೇಕಾಗಿರೋ ಎಷ್ಟೋ ವಿಷಯ ಮುಂದಕ್ಕೆ ಹೋಗ್ತಾ ಇದೆ. ಸಮಸ್ಯೆಗಳು ದಿನಕ್ಕೆ ದೊಡ್ಡದಾಗ್ತಾನೆ ಇದೆ. ಅದ್ ಹಾಗಲ್ಲ ಡ್ಯಾಡ್, ಮೇಡಮ್ ಏನಾದ್ರೂ ಕೋಪದಲ್ಲಿ ಏನೋ ಕೋಪ, ನನ್ನ ಆವೇಶದ ಮುಂದೆ ಅವಳ ಕೋಪ ಎಲ್ಲಿ? ಡ್ಯಾಡ್ ಬೇಡ ಡ್ಯಾಡ್, ಪ್ಲೀಸ್ ಆವೇಶ ಪಡಬೇಡಿ. ನಾನು ಆವೇಶ ಪಡೋದಲ್ಲ, ನೀವು ಭಯ ಪಡಬೇಡಿ. ಸರ್ಸು, ನೀನ್ ಧೈರ್ಯವಾಗಿ ನಿಜ ಹೇಳು. ಇವ್ರ ಭಯಕ್ಕೆ ಸಮಾಧಾನನ ನಾನು ಹೇಳ್ತೀನಿ. ನಾಳೆ ಹುಟ್ಟೋ ಸೂರ್ಯ ಬೆಳಕನ್ ಮಾತ್ರ ಅಲ್ಲ, ಇಷ್ಟು ವರ್ಷ ಮುಚ್ಚಿಟ್ಟ ನಿಜನೂ ಹೊರಗಡೆ ತರ್ತಾನೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.